press the bell icon on the YouTube app and never miss another update. Hi students, so previous class ಅಲ್ಲಿ exercise 6.1 problems discuss ಮಾಡಿದ್ವಿ. So ಇವತ್ತು last main problems discuss ಮಾಡೋಣ. Same exercise 6.1 ನ last main problem. Look at these fractions, they represent equivalent fractions. Fill in the missing fractions in the sequences. So ಇಲ್ಲಿ ಏನಿದೆ, equivalent fractions ಇದೆ. ಸೊ ಮಿಡ್ಲಲ್ಲಿ ಏನಾಗಿದೆ, ಫ್ರ್ಯಾಕ್ಷನ್ಸ್ ಈಕ್ವಲೆಂಟ್ ಫ್ರ್ಯಾಕ್ಷನ್ಸ್ ಸ್ಕಿಪ್ ಆಗಿದೆ. ಸೊ ನಾವೇನು ಮಾಡಬೇಕು, ಅದನ್ನು ಫೈಂಡ್ ಔಟ್ ಮಾಡಬೇಕು. ಓಕೆನಾ? ಸೊ ಇಲ್ಲಿ ನೋಡ್ರಿ, ಸೊ 1/3 ಇದೆ. ಸೊ 2/6 ಅಂದರೆ, ಸೊ ಏನು ಮಾಡಿದ್ದಾರೆ, ಶಾರ್ಟ್ ಮೆಥಡ್ ಹೇಳ್ಕೊಟ್ಟಿದೆ, ಹೌದಲ್ವಾ? ಸೊ ನ್ಯೂಮರೇಟರಲ್ಲಿ ಇರೋ ನಂಬರ್ ಟೇಬಲ್ ಬರಿಬೇಕು, ಡಿನಾಮಿನೇಟರಲ್ಲಿ ಇರೋ ನಂಬರ್ ಟೇಬಲನ್ನು ಬರಿಬೇಕು, ಹೌದಲ್ವಾ? ಸೊ 1 2s are 2, 1 3s are 3, 1 4s are 4, ಹೌದಲ್ವಾ? 1 5s are 5. ಸೊ 3ಗೆ ಯಾವ ನಂಬರ್ ಮಲ್ಟಿಪ್ಲೈ ಮಾಡಿದ್ದಕ್ಕೆ 6 ಬಂದಿದೆ, 2, ಹೌದಲ್ವಾ? 3 2s are 6, 3 3s are 9, 3 4s are 12, 3 5s are 15. ನೆಕ್ಸ್ಟ್ ಬಿ ಪ್ರಾಬ್ಲಮ್. ಸೊ ಬಿ ಪ್ರಾಬ್ಲಮ್ ಡಿಸ್ಕಸ್ ಮಾಡ್ತಿದ್ದೀನಿ ಡೈರೆಕ್ಟ್ಲಿ. 3/7, ಹೌದಲ್ವಾ? ಸೊ ಫಸ್ಟ್ ಈಕ್ವಲೆಂಟ್ ಫ್ರ್ಯಾಕ್ಷನ್ ಸ್ಕಿಪ್ ಆಗಿದೆ, ಸೆಕೆಂಡ್ ಒನ್ ಇದೆ, ಥರ್ಡ್ ಒನ್ ಸ್ಕಿಪ್ ಆಗಿದೆ, ಸೊ ಫೋರ್ತ್ ಒನ್ ಈಕ್ವಲೆಂಟ್ ಫ್ರ್ಯಾಕ್ಷನ್ ಇದೆ, ಹೌದಲ್ವಾ? ಸೊ 3 ಇದೆ, 3 2s are 6, 3 3s are 9, 3 4s are 12, ಹೌದಲ್ವಾ? 3 5s are 15, 7 1s are 7, 7 2s are 14, 7 3s are 21, 7 4s are 28, 7 5s are 35. ಸೊ ಈ ಥರ ಸ್ಕಿಪ್ ಆಗಿರೋ ಈಕ್ವಲೆಂಟ್ ಫ್ರ್ಯಾಕ್ಷನ್ಸನ್ನು ಬರಿಬೇಕಾಗುತ್ತೆ. ನೆಕ್ಸ್ಟ್ ಸಬ್ ಹೆಡ್ಡಿಂಗ್ ಲೈಕ್ ಅಂಡ್ ಅನ್ಲೈಕ್ ಫ್ರ್ಯಾಕ್ಷನ್ಸ್. So like and unlike fractions. Like and unlike fractions. So the denominators of the fractions are equal. Such fractions are called like fractions. So like fraction ge definition ಏನು? The denominators of the fractions are equal. Such fractions are called like fractions. ಸೊ ಇಲ್ಲಿ ಡೆಫಿನೇಷನ್ ಏನು ಹೇಳ್ತಿದೆ, ಡೆಫಿನೇಷನ್ ಏನಿದೆ, ದ ಡಿನಾಮಿನೇಟರ್ಸ್ ಆಫ್ ಎ ಫ್ರ್ಯಾಕ್ಷನ್ಸ್. ಸೊ ಎನಿ ಫ್ರ್ಯಾಕ್ಷನ್ ಕೊಟ್ಟಿರಲಿ, ಯಾವುದೇ ಫ್ರ್ಯಾಕ್ಷನ್ಸ್ ಕೊಟ್ಟಿರಲಿ, ಆ ಫ್ರ್ಯಾಕ್ಷನ್ಸ್ನ ಡಿನಾಮಿನೇಟರ್ಸ್ ಸೇಮ್ ಇದ್ದರೆ ಸೊ ಅದನ್ನು ನಾವೇನಂತ ಕರಿತೀವಿ, ಲೈಕ್ ಫ್ರ್ಯಾಕ್ಷನ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ 2/7, 5/7, 9/7 ಆರ್ 13/7, ಹೌದಲ್ವಾ? ಫ್ರ್ಯಾಕ್ಷನ್ಸ್ ಇದೆ ಇಲ್ಲಿ, ಇದ್ರ ಡಿನಾಮಿನೇಟರ್ ಇಲ್ಲಿ ಏನಿದೆ, ಇಲ್ಲಿ 7 7 7 7 ಇದೆ. ಡಿನಾಮಿನೇಟರ್ ಸೇಮ್ ಇದ್ದರೆ, ಸೊ ಫ್ರ್ಯಾಕ್ಷನ್ಸ್ನ ಡಿನಾಮಿನೇಟರ್ ಸೇಮ್ ಇದ್ದರೆ ಆ ಫ್ರ್ಯಾಕ್ಷನ್ಸನ್ನು ನಾವು ಲೈಕ್ ಫ್ರ್ಯಾಕ್ಷನ್ಸ್ ಅಂತ ಕರಿತೀವಿ. ನ್ಯೂಮರೇಟರ್ ಏನೇ ಇರಲಿ, ಸೊ ನಾವು ಫ್ರ್ಯಾಕ್ಷನ್ಸ್ ಲೈಕು ಅನ್ಲೈಕು ಹೇಗೆ ಫೈಂಡ್ ಔಟ್ ಮಾಡಬೇಕಪ್ಪ ಅಂದರೆ, ಆ ಫ್ರ್ಯಾಕ್ಷನ್ನ ಡಿನಾಮಿನೇಟ್ರ್ ಸೇಮ್ ಇದ್ದರೆ, ಸೊ ಫ್ರ್ಯಾಕ್ಷನ್ನ ಡಿನಾಮಿನೇಟ್ರು ಎಲ್ಲ ಫ್ರ್ಯಾಕ್ಷನ್ಸ್ನ ಡಿನಾಮಿನೇಟರ್ ಸೇಮ್ ಒಂದೇ ನಂಬರ್ ಆಗಿದ್ದರೆ ಸೊ ಅದನ್ನು ನಾವೇನಂತ ಕರಿತೀವಿ, ಲೈಕ್ ಫ್ರ್ಯಾಕ್ಷನ್ಸ್ ಅಂತ ಕರಿತೀವಿ. ಸೊ ದೀಸ್ ಆರ್ ಲೈಕ್ ಫ್ರ್ಯಾಕ್ಷನ್ಸ್. ಒನ್ ಮೋರ್ ಎಕ್ಸಾಂಪಲ್, 5/11, 8/11, ನೆಕ್ಸ್ಟು 9/11, 22/11, ಹೌದಲ್ವಾ? ದೀಸ್ ಆರ್ ಲೈಕ್ ಫ್ರ್ಯಾಕ್ಷನ್ಸ್. ಬಿಕಾಸ್ ಸೊ ಯಾಕೆ ಇದು ಲೈಕ್ ಫ್ರ್ಯಾಕ್ಷನ್ಸ್ ಅಂತ ಕರಿತೀವಿ, ಈ ಫ್ರ್ಯಾಕ್ಷನ್ಸ್ನ ಡಿನಾಮಿನೇಟ್ರ್ ಏನಿದೆ ಸೇಮ್ ಇದೆ, ಹೌದಲ್ವಾ? 11 11 11 11 ಇದೆ ಡಿನಾಮಿನೇಟ್ರು. ಸೊ ದೀಸ್ ಆರ್ ಲೈಕ್ ಫ್ರ್ಯಾಕ್ಷನ್ಸ್. ಸೊ ಅನ್ಲೈಕ್ ಫ್ರ್ಯಾಕ್ಷನ್ ಅಂದರೆ
ಆಪೋಸಿಟ್, ಹೌದಲ್ವಾ? ಸೊ ಅನ್ಲೈಕ್ ಫ್ರ್ಯಾಕ್ಷನ್ಸ್ ಅಂದರೆ ದ ಡಿನಾಮಿನೇಟರ್ಸ್ ಆಫ್ ದ ಫ್ರ್ಯಾಕ್ಷನ್ಸ್ ಆರ್ ನಾಟ್ ಈಕ್ವಲ್. ಸೊ ಏನು ಈಕ್ವಲ್ ಇರಲ್ಲ, ಸೇಮ್ ಇರಲ್ಲ, ಹೌದಲ್ವಾ? ಸೊ ಫ್ರ್ಯಾಕ್ಷನ್ಸ್ನ ಡಿನಾಮಿನೇಟ್ರು ಸೇಮ್ ಇರಲಿಲ್ಲ ಅಂದರೆ ನಾವೇನಂತ ಕರಿತೀವಿ, ಇದನ್ನು ಅನ್ಲೈಕ್ ಫ್ರ್ಯಾಕ್ಷನ್ಸ್ ಅಂತ ಕರಿತೀವಿ. ಸೊ ಅನ್ಲೈಕ್ ಫ್ರ್ಯಾಕ್ಷನ್ ಅಂದರೆ ಏನು? ದ ಡಿನಾಮಿನೇಟರ್ಸ್ of the fractions are not equal. Such fractions are called unlike fractions. ಸೊ ಏನು ಎಕ್ಸಾಂಪಲ್? Denominators of the fractions are not equal. Such fractions are called unlike fractions. ಫ್ರ್ಯಾಕ್ಷನ್ಸ್ ನೋಡ್ರಿ, ಫ್ರ್ಯಾಕ್ಷನ್ಸ್ನ ಡಿನಾಮಿನೇಟರ್ ಏನಿದೆ, ಇಲ್ಲಿ 9 ಇದೆ, ಇಲ್ಲಿ 10 ಇದೆ, ಇಲ್ಲಿ 4 ಇದೆ. ಸೊ ನ್ಯೂಮರೇಟ್ರ್ ಏನೇ ಇರಲಿ, ಡಿನಾಮಿನೇಟ್ರು ಡಿಫ್ರೆಂಟ್ ಇದ್ದರೆ, ಬೇರೆ ನಂಬರ್ ಇದ್ದರೆ, ಡಿಫ್ರೆಂಟ್ ನಂಬರ್ ಇದ್ದರೆ ಅದು ಅನ್ಲೈಕ್ ಫ್ರ್ಯಾಕ್ಷನ್ಸ್ ಇರುತ್ತೆ. ಸೊ ಡಿನಾಮಿನೇಟ್ರು ಸೇಮ್, ಎಲ್ಲ ಫ್ರ್ಯಾಕ್ಷನ್ಸ್ನ ಡಿನಾಮಿನೇಟ್ರ್ ಸೇಮ್ ನಂಬರ್ ಇದ್ದರೆ, ಮೀನ್ಸ್ ಈಕ್ವಲ್ ಇದ್ದರೆ ಅದನ್ನು ನಾವು ಲೈಕ್ ಫ್ರ್ಯಾಕ್ಷನ್ಸ್ ಅಂತ ಕರಿತೀವಿ. ಡಿನಾಮಿನೇಟ್ರ್ ಡಿಫ್ರೆಂಟ್ ಇದ್ದರೆ ಅದನ್ನು ಅನ್ಲೈಕ್ ಫ್ರ್ಯಾಕ್ಷನ್ಸ್ ಅಂತ ಕರಿತೀವಿ. ಸೊ ಒನ್ ಮೋರ್ ಎಕ್ಸಾಂಪಲ್, 7/11, 7/13. ಸೊ ಯಾವ ಫ್ರ್ಯಾಕ್ಷನ್ ಆಗುತ್ತೆ? ಡಿನಾಮಿನೇಟ್ರ್ ಏನು ಡಿಫ್ರೆಂಟ್ ಇದೆ, ಆದರೆ ನ್ಯೂಮರೇಟ್ರ್ ಸೇಮ್ ಇದೆ. ಸೊ ಇಲ್ಲಿ ಲೈಕ್ ಆ್ಯಂಡ್ ಅನ್ಲೈಕ್ ಫ್ರ್ಯಾಕ್ಷನ್ಸ್ ಹೇಗೆ ಫೈಂಡ್ ಔಟ್ ಮಾಡಬೇಕಪ್ಪ ಅಂದರೆ, ನಾವು ಏನೇ ಇರಲಿ ಡಿನಾಮಿನೇಟರ್ ಕಡೆ ಕಾನ್ಸಂಟ್ರೇಟ್ ಮಾಡಬೇಕು. ಡಿನಾಮಿನೇಟ್ರ್ ಸೇಮ್ ಇದ್ದರೆ ಲೈಕ್ ಫ್ರ್ಯಾಕ್ಷನ್, ಡಿನಾಮಿನೇಟ್ರ್ ಡಿಫ್ರೆಂಟ್ ಇದ್ದರೆ ಅನ್ಲೈಕ್ ಫ್ರ್ಯಾಕ್ಷನ್. ಸೊ ಹಾಗೆ ಇಲ್ಲಿ ನ್ಯೂಮರೇಟ್ರ್ ಏನಾದರೂ ಇರಲಿ, ಸೊ ಡಿನಾಮಿನೇಟ್ರು ಡಿಫ್ರೆಂಟ್ ಇದೆ, ಇಲ್ಲಿ 11 ಇದೆ, ಇಲ್ಲಿ 13 ಇದೆ. ಸೊ ಹಾಗಾದರೆ ಇದು ಯಾವ ಫ್ರ್ಯಾಕ್ಷನ್ ಆಗುತ್ತೆ? ಅನ್ಲೈಕ್ ಫ್ರ್ಯಾಕ್ಷನ್ಸ್ ಆಗುತ್ತೆ, ಹೌದಲ್ವಾ? ಸೊ ಈ ಥರ ನಾವು ಲೈಕ್ ಆ್ಯಂಡ್ ಅನ್ಲೈಕ್ ಫ್ರ್ಯಾಕ್ಷನ್ಸನ್ನು ಈ ಥರ ನಾವು ಏನು ಮಾಡ್ತೀವಿ, ಫೈಂಡ್ ಔಟ್ ಮಾಡ್ತೀವಿ. ಸೊ ಕಂಪ್ಯಾರಿಸನ್ ಆಫ್ ಲೈಕ್ ಫ್ರ್ಯಾಕ್ಷನ್ಸ್, ನೆಕ್ಸ್ಟ್ ಸಬ್ ಹೆಡ್ಡಿಂಗ್ ಕಂಪ್ಯಾರಿಸನ್ ಆಫ್ ಲೈಕ್ ಫ್ರ್ಯಾಕ್ಷನ್ಸ್. ಸೊ ನಂಬರ್ಸನ್ನು ನಾವು ಕಂಪೇರ್ ಮಾಡ್ತೀವಿ, ಹೌದಲ್ವಾ? ಹಾಗೆಯೇ ಇಲ್ಲಿನೂ ಸಹ ನಾವು ಏನು ಮಾಡ್ತೀವಿ, ಫ್ರ್ಯಾಕ್ಷನ್ಸನ್ನು ಕಂಪೇರ್ ಮಾಡ್ತೀವಿ. ಬಟ್ ಯಾವ ಫ್ರ್ಯಾಕ್ಷನ್ಸನ್ನು ಕಂಪೇರ್ ಮಾಡ್ತಿದ್ದೀವಿ ನಾವು? ಕಂಪ್ಯಾರಿಸನ್ ಆಫ್ ಲೈಕ್ ಫ್ರ್ಯಾಕ್ಷನ್ಸ್. Comparison of like fractions. Like fractions ಅನ್ನು ಏನು ಮಾಡೋಣ, ಕಂಪೇರ್ ಮಾಡೋಣ, ಹೌದಲ್ವಾ? ಸೊ 3/4, 7/4. ಕಂಪ್ಯಾರಿಸನ್ ಆಫ್ ಲೈಕ್ ಫ್ರ್ಯಾಕ್ಷನ್ಸ್ ಅಂದರೆ ಇದು ಫ್ರ್ಯಾಕ್ಷನ್ಸು ಲೈಕ್ ಫ್ರ್ಯಾಕ್ಷನ್. ಹೇಗೆ ಫೈಂಡ್ ಔಟ್ ಮಾಡ್ತೀರಾ? ಡಿನಾಮಿನೇಟ್ರ್ ಸೇಮ್ ಇದೆ, ಈಕ್ವಲ್ ಇದೆ, ಹೌದಲ್ವಾ? ಡಿನಾಮಿನೇಟ್ರ್ ಇಲ್ಲಿ 4 ಇದೆ, ಇಲ್ಲೂ 4 ಇದೆ, ಬೋತ್ ಆರ್ ಈಕ್ವಲ್, ಹೌದಲ್ವಾ? ಬೋತ್ ಆರ್ ಲೈಕ್ ಫ್ರ್ಯಾಕ್ಷನ್. ಸೊ ಹಾಗಾದರೆ 3/4 ಗ್ರೇಟರು, 7/4 ಗ್ರೇಟರು. ಸೊ ಫ್ರ್ಯಾಕ್ಷನ್ ಲೈಕ್ ಫ್ರ್ಯಾಕ್ಷನ್ ಇದ್ದು, ಸೊ ಯಾವುದೇ ಒಂದು ಲೈಕ್ ಫ್ರ್ಯಾಕ್ಷನಲ್ಲಿ ಏನು, ಇಲ್ಲಿ ಲೈಕ್ ಫ್ರ್ಯಾಕ್ಷನ್ ಅಂದರೆ ಡಿನಾಮಿನೇಟ್ರ್ ಸೇಮ್ ಇದೆ, ಹೌದಲ್ವಾ? ಲೈಕ್ ಫ್ರ್ಯಾಕ್ಷನ್ ಇದ್ದು ಆ ಫ್ರ್ಯಾಕ್ಷನ್ನ ನ್ಯೂಮರೇಟರ್ ಸ್ಮಾಲ್ ಇದ್ದರೆ, ಈ ಫ್ರ್ಯಾಕ್ಷನ್ ಸ್ಮಾಲ್. ಸೊ ನ್ಯೂಮರೇಟರ್ ಗ್ರೇಟರ್ ಇದ್ದರೆ, ಸೊ ಆ ಫ್ರ್ಯಾಕ್ಷನ್ ಗ್ರೇಟರ್. ಇಲ್ಲೂ 4 ಇದೆ, ಇಲ್ಲೂ 4 ಇದೆ, ಅವಾಗ ನ್ಯೂಮರೇಟರ್ ಕಂಪೇರ್ ಮಾಡಬೇಕು, ಹೌದಲ್ವಾ? ಸೊ ಇಲ್ಲಿ 3 ಇದೆ, ಇಲ್ಲಿ 7 ಇದೆ, ಹೌದಲ್ವಾ? 3 ಈಸ್ ಲೆಸ್ ದೆನ್ 7, 7 ಈಸ್ ಗ್ರೇಟರ್ ದೆನ್ 3. ಸೊ ಹಾಗಾದರೆ 7 3ಗಿಂತ ಗ್ರೇಟರ್ ಇದೆ. ಸೊ 7/4 ಈ ಫ್ರ್ಯಾಕ್ಷನ್ ಏನಿದೆ ಗ್ರೇಟರ್ ಆಗುತ್ತೆ, ಓಕೆನಾ? ಸೇಮ್ 4/9, 8/9, ಹೌದಲ್ವಾ? ಸೊ ಇಲ್ಲೂ ಸಹ 4/9 ಆ್ಯಂಡ್ 8/9. ಸೊ ಲೈಕ್ ಫ್ರ್ಯಾಕ್ಷನ್ ಇದೆ, ಡಿನಾಮಿನೇಟ್ರ್ ಇಲ್ಲಿ ಈಕ್ವಲ್ ಇದೆ, ಸೇಮ್ ಇದೆ.
ಸೊ ನ್ಯೂಮರೇಟ್ರಲ್ಲಿ 4 ಇದೆ, 8 ಇದೆ. ಈಗ ಇವೆರಡನ್ನ ಕಂಪೇರ್ ಮಾಡಬೇಕು. ನ್ಯೂಮರೇಟ್ರಲ್ಲಿ 4, ಇಲ್ಲಿ 8 ಇದೆ ಅಂದರೆ 8 ಗ್ರೇಟರ್ ಆಗುತ್ತೆ, 4 ಸ್ಮಾಲರ್ ಆಗುತ್ತೆ. ಸೊ ಹಾಗಾದರೆ 8/9 ಗ್ರೇಟರ್ ಫ್ರ್ಯಾಕ್ಷನ್ ಆಗುತ್ತೆ, 4/9 ಸ್ಮಾಲರ್ ಫ್ರ್ಯಾಕ್ಷನ್ ಆಗುತ್ತೆ. ಸೊ ಈ ಥರ ನಾವು ಕಂಪೇರ್ ಮಾಡ್ತಾ ಏನು ಮಾಡಬೇಕು, ಫ್ರ್ಯಾಕ್ಷನ್ಸನ್ನು ಅಸೆಂಡಿಂಗ್ ಆ್ಯಂಡ್ ಡಿಸೆಂಡಿಂಗ್ ಆರ್ಡ್ರಲ್ಲಿ ಬರಿಬೇಕಾಗುತ್ತೆ. ನೆಕ್ಸ್ಟ್ ಸಬ್ ಹೆಡ್ಡಿಂಗ್ ಆರ್ಡರಿಂಗ್ ಆಫ್ like fractions. Ordering of like fractions, nothing but here we have to write down the fractions in ascending and descending order. Ordering of like fraction, ordering of like fractions. ಹೌದಲ್ವಾ? ಫಸ್ಟ್ ಆರ್ಡರ್ ಯಾವುದು? ಅಸೆಂಡಿಂಗ್, ಅಸೆಂಡಿಂಗ್ ಆರ್ಡರ್. Ascending order means here we have to write down the fractions in smaller to greater. ಹೇಗೆ ಫ್ರ್ಯಾಕ್ಷನ್ಸನ್ನು ಅರೇಂಜ್ ಮಾಡಬೇಕು, ಹೇಗೆ ಫ್ರ್ಯಾಕ್ಷನ್ಸನ್ನು ಬರೀಬೇಕು, ಸ್ಮಾಲರ್ ಫ್ರ್ಯಾಕ್ಷನ್ಸಿಂದ ಗ್ರೇಟರ್ ಫ್ರ್ಯಾಕ್ಷನ್ಗೆ ಅರೇಂಜ್ ಮಾಡಬೇಕು. ಹೌದಲ್ವಾ? ಫಾರ್ ಎಕ್ಸಾಂಪಲ್ ಇಲ್ಲಿ ಫ್ರ್ಯಾಕ್ಷನ್ಸ್ ಇದೆ 5/7, 2/7, 4/7, 6/7, 1/7. ಹೌದಲ್ವಾ? ನೆಕ್ಸ್ಟು 3/7. ಫಸ್ಟ್ ಇವು ಲೈಕ್ ಫ್ರ್ಯಾಕ್ಷನ್ಸ್ ಹೌದಲ್ಲ ಫೈಂಡ್ ಔಟ್ ಮಾಡಬೇಕು. ಸೊ ಡಿನಾಮಿನೇಟರ್ ಸೇಮ್ ಇದೆ, ಹೌದಲ್ವಾ? ಆಲ್ ಆರ್ ಲೈಕ್ ಫ್ರ್ಯಾಕ್ಷನ್, ಹೌದಲ್ವಾ? ಲೈಕ್ ಫ್ರ್ಯಾಕ್ಷನ್ ಇವೆಲ್ಲ. ಸೊ ಹಾಗಾದ್ರೆ ಇದನ್ನು ಏನು ಮಾಡಬೇಕು, ಅಸೆಂಡಿಂಗ್ ಆರ್ಡ್ರಲ್ಲಿ ಬರಿಬೇಕು. ಸೊ ಅಸೆಂಡಿಂಗ್ ಆರ್ಡ್ರಲ್ಲಿ ಬರಿಬೇಕಂದ್ರೆ ಗ್ರೇಟರ್ ಟು ಸ್ಮಾಲರ್ ನಂಬರನ್ನು ಬರಿಬೇಕು. ಸಾರಿ, ಅಸೆಂಡಿಂಗ್ ಆರ್ಡರ್ ಅಂದರೆ ಸ್ಮಾಲರ್ ಟು ಗ್ರೇಟರ್ ನಂಬರನ್ನು ನಾವೇನು ಮಾಡಬೇಕು, ಬರೀತಾ ಹೋಗಬೇಕು. ಹೌದಲ್ವಾ? ಸೊ ಇಲ್ಲಿ ನೋಡ್ರಿ ಡಿನಾಮಿನೇಟರ್ ಸೇಮ್ ಇದೆ, ಲೈಕ್ ಫ್ರ್ಯಾಕ್ಷನ್. ಸೊ ಲೈಕ್ ಫ್ರ್ಯಾಕ್ಷನಲ್ಲಿ ನ್ಯೂಮರೇಟರಲ್ಲಿ ಸ್ಮಾಲ್ ನಂಬರ್ ಇದ್ದರೆ ಅದು ಸ್ಮಾಲ್ ಫ್ರ್ಯಾಕ್ಷನ್ ಆಗುತ್ತೆ, ನ್ಯೂಮರೇಟರಲ್ಲಿ ಗ್ರೇಟರ್ ನಂಬರ್ ಇದ್ದರೆ ಅದು ಗ್ರೇಟರ್ ಫ್ರ್ಯಾಕ್ಷನ್ ಆಗುತ್ತೆ. ಸೊ 5, 2, 4, 6, 1, 3ಗೆ ಕಂಪೇರ್ ಮಾಡಿದರೆ ಸೊ ಸ್ಮಾಲರ್ ಯಾವುದು? 1. ಸೊ ಹಾಗಾದರೆ ಫಸ್ಟು 1/7 ಬರೀಬೇಕು. ಹೌದಲ್ವಾ? ನೆಕ್ಸ್ಟು ಕಂಪೇರ್ ಮಾಡಿದ್ರೆ 2 ಸ್ಮಾಲ್ ಲಿಟ್ಲ್ ಬಿಟ್ಟು ಗ್ರೇಟರ್ ಆಗುತ್ತೆ, 2/7 ಬರೆಯೋಣ. ನೆಕ್ಸ್ಟು 3/7, ನೆಕ್ಸ್ಟು 4/7, 5/7, ನೆಕ್ಸ್ಟು 6/7. ಸೊ ನಾವು ಬರೆದಿರೋ ಫ್ರ್ಯಾಕ್ಷನ್ ಕರೆಕ್ಟ್ ಇದೆ ಇಲ್ಲ, ಟೋಟಲ್ ನಂಬರ್ ಆಫ್ ಫ್ರ್ಯಾಕ್ಷನ್ ಈಕ್ವಲ್ ಇದೆ ಇಲ್ಲ ಅಂದರೆ ಬರೆದಾದ್ಮೇಲೆ ಕೌಂಟ್ ಮಾಡಬೇಕು. 1, 2, 3, 4, 5, 6, 1, 2, 3, 4, 5, 6. ಹೌದಲ್ವಾ? ಸೊ ಈ ಥರ ನಾವೇನು ಮಾಡಬೇಕು, ಫ್ರ್ಯಾಕ್ಷನ್ಸನ್ನು ಅಸೆಂಡಿಂಗ್ ಆರ್ಡ್ರಲ್ಲಿ ಬರಿಬೇಕು. ನೆಕ್ಸ್ಟು ಆರ್ಡರ್ ಡಿಸೆಂಡಿಂಗ್, ಡಿಸೆಂಡಿಂಗ್ ಆರ್ಡರ್. ಹೌದಲ್ವಾ? ಸೊ ಎಕ್ಸಾಂಪಲ್, ಸೊ ಸ್ವಲ್ಪ ಫ್ರ್ಯಾಕ್ಷನ್ಸ್ ಇದೆ, ಅದನ್ನು ಡಿಸೆಂಡಿಂಗ್ ಆರ್ಡ್ರಲ್ಲಿ ಬರೆಯೋಣ. ಡಿಸೆಂಡಿಂಗ್ ಆರ್ಡರ್ ಮೀನ್ಸ್ ಹಿಯರ್ ವಿ ಹ್ಯಾವ್ ಟು ಅರೇಂಜ್ ದ ಫ್ರ್ಯಾಕ್ಷನ್ಸ್ ಇನ್ ಗ್ರೇಟರ್ ಟು ಸ್ಮಾಲರ್. ಹೌದಲ್ವಾ? ಸೊ ಫಸ್ಟ್ ಗ್ರೇಟರ್ ಸ್ಮಾಲರ್, ಗ್ರೇಟರ್ ಫ್ರ್ಯಾಕ್ಷನಿಂದ ಸ್ಮಾಲರ್ ಫ್ರ್ಯಾಕ್ಷನ್ಗೆ ಅರೇಂಜ್ ಮಾಡ್ತಾ ಹೋಗಬೇಕು. ಓಕೆನಾ? ಸೊ ಎಕ್ಸಾಂಪಲ್ ಇದೆ, ಹೌದಲ್ವಾ? ಸೊ ಇದನ್ನು ಇಷ್ಟು ಫ್ರ್ಯಾಕ್ಷನ್ ತೊಗೊಳೋಣ. ಇದರಲ್ಲಿ ಏನು ಮಾಡಬೇಕು, ಈ ಫ್ರ್ಯಾಕ್ಷನ್ಸನ್ನು ಡಿಸೆಂಡಿಂಗ್ ಆರ್ಡರ್ ಬರಿಬೇಕು. ಮೀನ್ಸ್ ಫಸ್ಟ್ ಗ್ರೇಟರ್ ಫ್ರ್ಯಾಕ್ಷನನ್ನು ಬರಿಬೇಕು. ಅದನ್ನು ಬರೆಯೋಕ್ಕಿಂತ ಮುಂಚೆ ಫಸ್ಟ್ ಲೈಕ್ ಫ್ರ್ಯಾಕ್ಷನ್ಸ್ ಹೌದಲ್ಲ ಕನ್ಫರ್ಮ್ ಮಾಡ್ಕೋಬೇಕು. ಸೊ ಆಲ್ ಆರ್ ಲೈಕ್ ಫ್ರ್ಯಾಕ್ಷನ್ಸ್. ಹೌದಲ್ವಾ? ಸೊ ಹಾಗಾದರೆ ಗ್ರೇಟರ್ ನಂಬರ್ ಅಂದರೆ ನ್ಯೂಮರೇಟ್ರಲ್ಲಿ ಯಾವ ನಂಬರ್ ಗ್ರೇಟರ್ ಇದೆ ಅದೇ ಗ್ರೇಟರ್ ಫ್ರ್ಯಾಕ್ಷನ್ ಆಗುತ್ತೆ. 6, 2, 5, 1ಗೆ ಕಂಪೇರ್ ಮಾಡಿದ್ರೆ ಗ್ರೇಟರ್ ನಂಬರ್ 6 ಆಗುತ್ತೆ. ಮೀನ್ಸ್ 6/9 ಗ್ರೇಟರ್ ಫ್ರ್ಯಾಕ್ಷನ್ ಆಗುತ್ತೆ. ಸೊ ನೆಕ್ಸ್ಟು 2, 5, 1ಗೆ ಕಂಪೇರ್ ಮಾಡಿದ್ರೆ ಗ್ರೇಟರ್ ನಂಬರ್ ಯಾವುದು? 5 ಆಗುತ್ತೆ. ಸೊ 5/9 ಗ್ರೇಟರ್ ಫ್ರ್ಯಾಕ್ಷನ್ ಆಗುತ್ತೆ. ನೆಕ್ಸ್ಟ್ ರಿಮೈನಿಂಗ್ 2 and 1ಗೆ ಕಂಪೇರ್ ಮಾಡಿದ್ರೆ ಗ್ರೇಟರ್ 2 ಆಗುತ್ತೆ. ಸೊ 2/9 ಗ್ರೇಟರ್ ಫ್ರ್ಯಾಕ್ಷನ್. ನೆಕ್ಸ್ಟು 1/9 ಲಾಸ್ಟ್ ಸ್ಮಾಲರ್ ಫ್ರ್ಯಾಕ್ಷನ್. ಸೊ ಅಸೆಂಡಿಂಗ್ ಆರ್ಡರ್ ಅಂದರೆ ಫ್ರ್ಯಾಕ್ಷನ್ಸನ್ನು ಅಸೆಂಡಿಂಗ್ ಆರ್ಡರ್ ಬರಿಬೇಕಂದ್ರೆ ಸೊ ಫ್ರ್ಯಾಕ್ಷನ್ಸನ್ನು ಗ್ರೇಟರಿಂದ ಸ್ಮಾಲರ್ಗೆ ಅರೇಂಜ್ ಮಾಡಬೇಕು. ಡಿಸೆಂಡಿಂಗ್ ಆರ್ಡರ್ ಫ್ರ್ಯಾಕ್ಷನ್ಸ್ ಬರಿಬೇಕಂದ್ರೆ ಸ್ಮಾಲರಿಂದ ಗ್ರೇಟರ್ ಫ್ರ್ಯಾಕ್ಷನ್ಸನ್ನು ಅರೇಂಜ್ ಮಾಡಬೇಕು. ಹೌದಲ್ವಾ? ಸೊ ಈಗ ಇದರ ರಿಲೇಟೆಡ್ ಎಕ್ಸಸೈಸ್ ಪ್ರಾಬ್ಲಮ್ಸನ್ನು ಡಿಸ್ಕಸ್ ಮಾಡೋಣ. ಎಕ್ಸಸೈಸ್ 6.2 ಪ್ರಾಬ್ಲಮ್ಸ್. ಐಡೆಂಟಿಫೈ ಲೈಕ್ ಫ್ರ್ಯಾಕ್ಷನ್ಸ್ ಫ್ರಮ್ ದ ಫಾಲೋವಿಂಗ್. ಸೊ ಲೈಕ್ ಫ್ರ್ಯಾಕ್ಷನ್ಸ್ ಗ್ರೂಪ್ ಇದೆ, ಅದನ್ನು ನಾವೇನು ಮಾಡಬೇಕು, ಲೈಕು ಅನ್ಲೈಕು ಅಂತ ನಾವು ಐಡೆಂಟಿಫೈ ಮಾಡಬೇಕು. ಜಸ್ಟ್ ಲೈಕ್ ಫ್ರ್ಯಾಕ್ಷನ್ಸ್ ಐಡೆಂಟಿಫೈ ಮಾಡಿರಿ ಅಂತ ಹೇಳಿದರೆ ಸೊ ನಾವೇನು ಮಾಡೋಣ, ಲೈಕ್ ಆ್ಯಂಡ್ ಅನ್ಲೈಕ್ ಎರಡನ್ನೂ ಐಡೆಂಟಿಫೈ ಮಾಡೋಣ. ಎ 1/5, 4/5 2 ಫ್ರ್ಯಾಕ್ಷನ್ಸ್ ಇದೆ. ಸೊ ಹೌದಲ್ವಾ?
ಡಿನಾಮಿನೇಟರ್ ಇಲ್ಲಿ 5 ಇದೆ, ಇಲ್ಲೂ 5 ಇದೆ ಅಂದರೆ ಬೋತ್ ಆರ್ ಲೈಕ್ ಫ್ರ್ಯಾಕ್ಷನ್ಸ್. ಹೌದಲ್ವಾ? ಲೈಕ್ ಫ್ರ್ಯಾಕ್ಷನ್ಸ್. ನೆಕ್ಸ್ಟು 6/8, 3/8, 4/8. ಹೌದಲ್ವಾ? ಸೊ ಡಿನಾಮಿನೇಟ್ರಲ್ಲಿ 8 ಸೇಮ್ ಇದೆ, ಈಕ್ವಲ್ ಇದೆ. ಹೌದಲ್ವಾ? ಸೊ ಲೈಕ್ ಫ್ರ್ಯಾಕ್ಷನ್ ಇದೆ. ಹೌದಲ್ವಾ? ಲೈಕ್ ಫ್ರ್ಯಾಕ್ಷನ್ಸ್. ನೆಕ್ಸ್ಟ್ ಸಿ ಪ್ರಾಬ್ಲಮ್ 2/7, 4/9, 3/5. ಸೊ ಡಿನಾಮಿನೇಟರ್ ಕಂಪೇರ್ ಮಾಡೋಣ. ಇಲ್ಲಿ 7, 9, 5 ಇದೆ. ಆಲ್ ಆರ್ ಅನ್ಈಕ್ವಲ್. ಸೊ ಡಿಫ್ರೆಂಟ್ ಡಿನಾಮಿನೇಟರ್ಸ್ ಇದೆ. ಸೊ ಇದು ಏನಾಗುತ್ತೆ? ಅನ್ಲೈಕ್ ಫ್ರ್ಯಾಕ್ಷನ್ಸ್ ಆಗುತ್ತೆ. ಅನ್ಲೈಕ್ ಫ್ರ್ಯಾಕ್ಷನ್ಸ್. ಓಕೆನಾ? ನೆಕ್ಸ್ಟು ಸೊ ಈ ಪ್ರಾಬ್ಲಮ್ 1/9, 1/6, 1/2. 9, 6, 2 ಇದೆ. ಅನ್ಈಕ್ವಲ್ ಡಿನಾಮಿನೇಟರ್ ಇದೆ. ಸೊ ಡಿನಾಮಿನೇಟರ್ ಡಿಫ್ರೆಂಟ್ ಇದೆ. ಸೊ ಆಲ್ ಆರ್ ಅನ್ಲೈಕ್ ಫ್ರ್ಯಾಕ್ಷನ್ಸ್. ಸೊ ರಿಮೈನಿಂಗ್ ಪ್ರಾಬ್ಲಮ್ಸ್ ಹೋಮ್ವರ್ಕ್. ಸೆಕೆಂಡ್ ಮೇನ್, ರೈಟ್ 3 ಲೈಕ್ ಫ್ರ್ಯಾಕ್ಷನ್ಸ್ ವಿತ್ ಈಚ್ ಆಫ್ ದ ಫಾಲೋವಿಂಗ್ ಡಿನಾಮಿನೇಟರ್. ಸೊ ಏನು ಮಾಡಬೇಕು? ರೈಟ್ 3 ಲೈಕ್ ಫ್ರ್ಯಾಕ್ಷನ್ಸ್. ಲೈಕ್ ಫ್ರ್ಯಾಕ್ಷನ್ಸ್ ಬರಿಬೇಕು. ವಿತ್ ಈಚ್ ಆಫ್ ದ ಫಾಲೋವಿಂಗ್ ಡಿನಾಮಿನೇಟರ್ ಅಂದರೆ ಡಿನಾಮಿನೇಟರ್ ಅವರೇ ಕೊಟ್ಟಿದ್ದಾರೆ, ಅಲ್ಲಿ ಕೊಟ್ಟಿರೋ ನಂಬರು ಡಿನಾಮಿನೇಟರ್. ಸೊ ಆ ಡಿನಾಮಿನೇಟರ್ ಆಗಿ ನಾವು ಆ ನಂಬರನ್ನು ಯೂಸ್ ಮಾಡಿ ಲೈಕ್ ಫ್ರ್ಯಾಕ್ಷನ್ಸನ್ನು ಬರಿಬೇಕು. ಹೌದಲ್ವಾ? ಸೊ ಸೆಕೆಂಡ್ ಮೇನ್ ಎ ಪ್ರಾಬ್ಲಮ್ 8 ಇದೆ. ಹೌದಲ್ವಾ? ಸೊ ವಿತ್ ಈಚ್ ಆಫ್ ದ ಫಾಲೋವಿಂಗ್ ಡಿನಾಮಿನೇಟರ್ ಅಂದರೆ ಅವರು ಡಿನಾಮಿನೇಟರ್ ಕೊಟ್ಟಿದ್ದಾರೆ. ಸೊ 8 ಡಿನಾಮಿನೇಟರ್. ಹೌದಲ್ವಾ? ಸೊ 3 ಲೈಕ್ ಫ್ರ್ಯಾಕ್ಷನ್ಸನ್ನು ಬರಿಬೇಕು. 3 ಲೈಕ್ ಫ್ರ್ಯಾಕ್ಷನ್ಸನ್ನು ಬರಿಬೇಕಂದ್ರೆ ಫಸ್ಟ್ ಡಿನಾಮಿನೇಟರ್ ಸೇಮ್ ಇರಬೇಕು. ಹೌದಲ್ವಾ? ಸೊ ನ್ಯೂಮರೇಟ್ರಲ್ಲಿ ಯಾವ ನಂಬರ್ ಆದರೂ ಬರೀರಿ, ನಿಮ್ಮ ಇಷ್ಟ ಇರೋ ನಂಬರನ್ನು ಬರೀರಿ. ನಾನು 1, 3, 5 ಬರೀತೀನಿ. ಓಕೆನಾ? ಸೊ ಬಿ ಪ್ರಾಬ್ಲಮ್ ಏನಿದೆ? ಡಿನಾಮಿನೇಟರ್ 11 ಇದೆ. ಹೌದಲ್ವಾ? 3 ಲೈಕ್ ಫ್ರ್ಯಾಕ್ಷನ್ಸ್ ಬರೆಯೋಕ್ಕೆ ಹೇಳಿದ್ದಾರೆ. ಹೌದಲ್ವಾ? ಡಿನಾಮಿನೇಟ್ರಲ್ಲಿ ನೀವು 11 ಇದೆ. ಸೊ ಅವ್ರು ಕೊಟ್ಟಿರೋ ಡಿನಾಮಿನೇಟ್ರೇ ನಾವು ತಗೋಬೇಕಾಗುತ್ತೆ. ಸೊ ನ್ಯೂಮರೇಟ್ರಲ್ಲಿ ನೀವು ಯಾವುದಾದ್ರೂ ನಂಬರ್ ಬರೀರಿ. ಹೌದಲ್ವಾ? ಸೊ 4, 3, ಸೊ 3 ಬೇಡ, 7, 9. ಓಕೆನಾ? ಸೊ ರಿಮೈನಿಂಗ್ ಪ್ರಾಬ್ಲಮ್ಸ್ ಹೋಮ್ವರ್ಕ್. ನೆಕ್ಸ್ಟ್ ಥರ್ಡ್ ಒನ್, ಕಲರ್ ಟು ಕಂಪೇರ್ ಪುಟ್ ಗ್ರೇಟರ್. ಸೊ ಪುಟ್ ಲೆಸ್ ದೆನ್ ಆ್ಯಂಡ್ ಗ್ರೇಟರ್ ದೆನ್ ಸೈನ್. ಸೊ ಏನು ಮಾಡಬೇಕು? ಕಂಪೇರ್ ಮಾಡಬೇಕು. ಸೊ ಸೈನ್ ಯೂಸ್ ಮಾಡಬೇಕು. ಗ್ರೇಟರ್ ದೆನ್ ಸೈನ್, ಲೆಸ್ ದೆನ್ ಸೈನ್ ಯೂಸ್ ಮಾಡಬೇಕು. ನೆಕ್ಸ್ಟು ಸೊ ಆ ಫ್ರ್ಯಾಕ್ಷನನ್ನು ನೋಡಿ ಏನು ಮಾಡಬೇಕು? ಕಲರ್ ಮಾಡಬೇಕಾಗುತ್ತೆ. ಹೌದಲ್ವಾ? ಸೊ ಕಲರ್ ಮಾಡೋದು ಆಲ್ರೆಡಿ ಎಕ್ಸಸೈಸ್ 6.1ನಲ್ಲಿ ಡಿಸ್ಕಸ್ ಮಾಡಿದ್ದೀರಾ. ಓಕೆನಾ? ಥರ್ಡ್ ಮೇನ್ ಎ ಪ್ರಾಬ್ಲಮ್. ಸೊ ಸರ್ಕಲ್ ಇದೆ. ಹೌದಲ್ವಾ? ಸೊ ಎಷ್ಟು ಪಾರ್ಟ್ ಮಾಡಿದ್ದಾರೆ ಸರ್ಕಲಿಂದು? 8 ಪಾರ್ಟ್ ಮಾಡಿದ್ದಾರೆ. ಹೌದಲ್ವಾ? ಸೊ 3/8. ಸೊ ಇಲ್ಲೂ ಸರ್ಕಲ್ ಇದೆ. ಸೊ ಇಲ್ಲಿ ಎಷ್ಟು ಪಾರ್ಟ್ ಮಾಡಿದ್ದಾರೆ ಸರ್ಕಲಿಂದು? ಇಲ್ಲೂ ಸಹ ಸೇಮ್ ಪಾರ್ಟ್ ಇದೆ. ಹೌದಲ್ವಾ? 8 ಪಾರ್ಟ್ ಇದೆ. 6/8. ಹೌದಲ್ವಾ? ಸೊ 3/8, 6/8 ಅಂದರೆ ಸೊ 8 ಪಾರ್ಟ್ ಆಗಿದೆ. 3 ಪಾರ್ಟ್ ಕಲರ್ ಮಾಡೋಣ. ಹೌದಲ್ವಾ? ಸೊ ಇಲ್ಲಿ 6/8 ಅಂದರೆ 8 ಪಾರ್ಟ್ ಆಗಿದೆ. 6 ಪಾರ್ಟ್ ಕಲರ್ ಮಾಡೋಣ. 1, 2, 3, 4, 5, 6. ಹೌದಲ್ವಾ? 1, 2, 3, 4, 5, 6 ಪಾರ್ಟ್. ಸೊ ಈಗ ಕಂಪೇರ್ ಮಾಡೋಣ. ಎರಡು ಲೈಕ್ ಫ್ರ್ಯಾಕ್ಷನ್, ಬೋತ್ ಆರ್ ಲೈಕ್ ಫ್ರ್ಯಾಕ್ಷನ್. ಡಿನಾಮಿನೇಟರ್ ಈಕ್ವಲ್ ಇದೆ, ಸೇಮ್ ಇದೆ. ಹೌದಲ್ವಾ? ಸೊ ನ್ಯೂಮರೇಟ್ರಲ್ಲಿ ಕಂಪೇರ್ ಮಾಡೋಣ. 3 and 6 ಇದೆ. 6 ಗ್ರೇಟರ್ ಆಗುತ್ತೆ, 3 ಸ್ಮಾಲರ್ ಆಗುತ್ತೆ. ಸೊ ಗ್ರೇಟರ್ ಇದ್ದರೆ ಮೌತ್ ಓಪನ್ ಆಗಿರುತ್ತೆ, ಸ್ಮಾಲ್ ಇದ್ದರೆ ಮೌತ್ ಕ್ಲೋಸ್ ಆಗಿರುತ್ತೆ. ಓಕೆನಾ? ಸೇಮ್ ಇದೇ ಥರ ಸಿ ಪ್ರಾಬ್ಲಮ್ ಮಾಡೋಣ. ಸೊ ಸರ್ಕಲ್ಸ್ ಇದೆ. ಸೊ ನಂಬರ್ ಆಫ್ ಸರ್ಕಲ್ಸ್ ಎಷ್ಟಿದೆ? 9 ಇದೆ. ಹೌದಲ್ವಾ? ಸೊ ಇಲ್ಲೂ ನಂಬರ್ ಆಫ್ ಸರ್ಕಲ್ಸ್ ಎಷ್ಟಿದೆ? 9 ಇದೆ. ಟೋಟಲ್ ನಂಬರ್ ಆಫ್ ಸರ್ಕಲ್ಸ್ 9 ಇದೆ. ಹೌದಲ್ವಾ? ಸೊ 6/9, 5/9. ಹೌದಲ್ವಾ? ಸೊ 9 ಇದೆ. ಲೈಕ್ ಫ್ರ್ಯಾಕ್ಷನ್ಸ್ ಇದೆ. ಇಲ್ಲಿ 6 ಸರ್ಕಲ್ಸನ್ನು ಶೇಡ್ ಮಾಡಬೇಕು. 1, 2, 3,
4 5 6 ಹೌದಲ್ವಾ. ಸೊ ಇಲ್ಲಿ ಎಷ್ಟು ಸರ್ಕಲ್ಸನ್ನು ಶೇಡ್ ಮಾಡೋಣ, 5 ಸರ್ಕಲ್ಸ್, 1 2 3 4 5. ಸೊ ಕಂಪೇರ್ ಮಾಡೋಣ. ಸೊ ಎರಡು ಲೈಕ್ ಫ್ರ್ಯಾಕ್ಷನ್ ಇದೆ, 6 ಆ್ಯಂಡ್ 5ಗೆ ಕಂಪೇರ್ ಮಾಡಿದ್ರೆ 6 ಗ್ರೇಟರ್ ಆಗುತ್ತೆ, 5 ಸ್ಮಾಲರ್ ಆಗುತ್ತೆ. ಸೊ 6/9 ಈ ಫ್ರ್ಯಾಕ್ಷನ್ ಗ್ರೇಟರ್ ಆಗುತ್ತೆ, 5/9 ಈ ಫ್ರ್ಯಾಕ್ಷನ್ ಸ್ಮಾಲರ್ ಆಗುತ್ತೆ. ಓಕೆನಾ. ಸೊ ನೆಕ್ಸ್ಟು ರಿಮೈನಿಂಗ್ ಪ್ರಾಬ್ಲಮ್ಸು ಹೋಮ್ವರ್ಕು ಟೆಕ್ಸ್ಟ್ ಬುಕ್ಕಲ್ಲೇ ಮಾಡಬೇಕಾಗುತ್ತೆ. ನೆಕ್ಸ್ಟು 4th ಒನ್, ಸರ್ಕಲ್ ದ ಬಿಗ್ಗರ್ ಆಫ್ ದ 2 ಫ್ರ್ಯಾಕ್ಷನ್ಸ್ ಗಿವನ್. ಸೊ ಫ್ರ್ಯಾಕ್ಷನ್ ಕೊಟ್ಟಿದ್ದಾರೆ, ಕಂಪೇರ್ ಮಾಡಬೇಕು. ಕಂಪೇರ್ ಮಾಡಿ ಬಿಗ್ಗರ್ ಫ್ರ್ಯಾಕ್ಷನ್ ಏನಿದೆ ಅದಕ್ಕೆ ಯಾವುದಿದೆ ಬಿಗ್ಗರ್ ಫ್ರ್ಯಾಕ್ಷನ್ ಅದಕ್ಕೆ ಸರ್ಕಲ್ ಮಾಡಬೇಕು. ಏನು ಕೊಟ್ಟಿದ್ದಾರೆ, ಸರ್ಕಲ್ ಅಂತ ಕೊಟ್ಟರೆ ಸರ್ಕಲ್ ಮಾಡಬೇಕು. ಯಾವ ಫ್ರ್ಯಾಕ್ಷನ್ಗೆ, ಬಿಗ್ಗರ್ ಫ್ರ್ಯಾಕ್ಷನ್ಗೆ. ಓಕೆನಾ. 6/12 9/12. ಸೊ ಬೋತ್ ಆರ್ ಲೈಕ್ ಫ್ರ್ಯಾಕ್ಷನ್, ಡಿನಾಮಿನೇಟರ್ ಸೇಮ್ ಇದೆ. ಸೊ ಕಂಪೇರ್ ಮಾಡೋಣ. 6 ಆ್ಯಂಡ್ 9ನಲ್ಲಿ ಕಂಪೇರ್ ಮಾಡಿದ್ರೆ 9 ಗ್ರೇಟರ್ ಆಗುತ್ತೆ. ಸೊ 9/12 ಈ ಫ್ರ್ಯಾಕ್ಷನ್ಗೆ ಸರ್ಕಲ್ ಮಾಡಬೇಕು, ಫ್ರ್ಯಾಕ್ಷನ್ಗೆ ಸರ್ಕಲ್ ಮಾಡಬೇಕು. ಸೊ 9 ಗ್ರೇಟರ್ ಇದೆ ಅಂತೇಳಿ ಓನ್ಲಿ 9 ನಂಬರ್ಗೆ ಸರ್ಕಲ್ ಮಾಡಬಾರ್ದು. ಓಕೆನಾ. ನೆಕ್ಸ್ಟು ಹೆಚ್ ಪ್ರಾಬ್ಲಮ್ ಡಿಸ್ಕಸ್ ಮಾಡೋಣ. 11/15 1/15 ಹೌದಲ್ವಾ. 11 ಆ್ಯಂಡ್ 15 1/15 ಲೈಕ್ ಫ್ರ್ಯಾಕ್ಷನ್. 11 ಆ್ಯಂಡ್ 1ನಲ್ಲಿ ಕಂಪೇರ್ ಮಾಡಿದ್ರೆ 11 ಗ್ರೇಟರ್ ಆಗುತ್ತೆ, 11/15 ಗ್ರೇಟರ್ ಫ್ರ್ಯಾಕ್ಷನ್ ಆಗುತ್ತೆ. ನೆಕ್ಸ್ಟ್ ರಿಮೈನಿಂಗ್ ಪ್ರಾಬ್ಲಮ್ಸ್ ಹೋಮ್ವರ್ಕ್. 5th ಒನ್, ಸರ್ಕಲ್ ದ ಸ್ಮಾಲರ್ ಆಫ್ ದ 2 ಫ್ರ್ಯಾಕ್ಷನ್ಸ್. ಸೊ ಇಲ್ಲೇನು ಮಾಡಬೇಕು, ಸ್ಮಾಲರ್ ಫ್ರ್ಯಾಕ್ಷನನ್ನು ಸರ್ಕಲ್ ಮಾಡಬೇಕು. 2/4 3/4. ಸೊ ಬೋತ್ ಆರ್ ಲೈಕ್ ಫ್ರ್ಯಾಕ್ಷನ್ ಬಿಕಾಸ್ ಹಿಯರ್ ದ ಡಿನಾಮಿನೇಟರ್ಸ್ ಆರ್ ಸೇಮ್, ಈಕ್ವಲ್ ಇದೆ ಡಿನಾಮಿನೇಟ್ರು. 2 ಆ್ಯಂಡ್ 3ಗೆ ಕಂಪೇರ್ ಮಾಡಿದ್ರೆ 2 ಸ್ಮಾಲರ್ ಆಗುತ್ತೆ. ಸೊ ಹೆಡ್ಡಿಂಗಲ್ಲಿ ಏನು ಕೊಟ್ಟಿದ್ದಾರೆ, ಸರ್ಕಲ್ ದ ಸ್ಮಾಲರ್ ಫ್ರ್ಯಾಕ್ಷನ್ ಅಂದರೆ 2 ಸ್ಮಾಲ್ ಇದೆ, 2/4ಗೆ ಸರ್ಕಲ್ ಮಾಡಬೇಕು. ಓಕೆನಾ. ಸೇಮ್ ಅದೇ ಥರ ಎಫ್ ಪ್ರಾಬ್ಲಮ್. 11/13 8/13 ಹೌದಲ್ವಾ. ಲೈಕ್ ಫ್ರ್ಯಾಕ್ಷನ್ ಇದೆ, ಡಿನಾಮಿನೇಟರ್ ಸೇಮ್ ಇದೆ. 11 8ಗೆ ಕಂಪೇರ್ ಮಾಡಿದ್ರೆ 8 ಸ್ಮಾಲರ್ ಆಗುತ್ತೆ. ಸೊ ಈ 4th ಮೇನಲ್ಲಿ ಸ್ಮಾಲರ್ ಫ್ರ್ಯಾಕ್ಷನನ್ನು ಸರ್ಕಲ್ ಮಾಡಬೇಕು, 8/13. ಓಕೆನಾ. ನೆಕ್ಸ್ಟು 6th, ಅರೇಂಜ್ ದ ಫಾಲೋವಿಂಗ್ ಇನ್ ಅಸೆಂಡಿಂಗ್ ಆರ್ಡರ್. 6th ಮೇನ್, ಅರೇಂಜ್ ದ ಫಾಲೋವಿಂಗ್ ಇನ್ ಅಸೆಂಡಿಂಗ್ ಆರ್ಡರ್ ಮೀನ್ಸ್ ಅಸೆಂಡಿಂಗ್ ಆರ್ಡ್ರಲ್ಲಿ ಬರೀಬೇಕು. ಮೀನ್ಸ್ ಫ್ರ್ಯಾಕ್ಷನ್ಸನ್ನು ಸ್ಮಾಲರಿಂದ ಗ್ರೇಟರ್ಗೆ ಅರೇಂಜ್ ಮಾಡಬೇಕು. ಓಕೆನಾ. 6th ಮೇನ್ ಎ ಪ್ರಾಬ್ಲಮ್. 2/9 5/9 1/9 8/9 7/9 6/9 ಹೌದಲ್ವಾ. ಸೊ ಅಸೆಂಡಿಂಗ್ ಆರ್ಡ್ರಲ್ಲಿ ಅರೇಂಜ್ ಮಾಡಬೇಕು ಹೌದಲ್ವಾ. ಅಸೆಂಡಿಂಗ್ ಆರ್ಡರ್ ಅಸೆಂಡಿಂಗ್ ಆರ್ಡ್ರಲ್ಲಿ ಬರೀಬೇಕು ಹೌದಲ್ವಾ. ಸೊ ಮೀನ್ಸ್ ಫಸ್ಟ್ ಸ್ಮಾಲರ್ ನಂಬರ್ ಬರೀಬೇಕು. ಸೊ ಆಲ್ ಆರ್ ಲೈಕ್ ಫ್ರ್ಯಾಕ್ಷನ್ಸ್. ಸೊ ನ್ಯೂಮರೇಟರಲ್ಲಿ ಕಂಪೇರ್ ಮಾಡಿದಾಗ 1 ಸ್ಮಾಲ್ ಆಗುತ್ತೆ. ಸೊ 1/9 ಬರೆಯೋಣ. ಸೊ ಅದನ್ನು ಬಿಟ್ಟು ನೆಕ್ಸ್ಟ್ ಕಂಪೇರ್ ಮಾಡಿದಾಗ 2 ಸ್ಮಾಲ್ ಆಗುತ್ತೆ, 2/9 ಬರೆಯೋಣ. 2/9 ಬಿಟ್ಟು ರಿಮೈನಿಂಗ್ ಮತ್ತೆ ಅದು ಫ್ರ್ಯಾಕ್ಷನ್ ಇದೆ. ಸೊ 5/9 5 8 7 6 ಇದೆ. ಸೊ 5 ಸ್ಮಾಲ್ ಆಗುತ್ತೆ, 5/9 ಬರೆಯೋಣ ಹೌದಲ್ವಾ. ಇದು ಕಂಪ್ಲೀಟ್ ಆಗಿದೆ ಬರೆದು. ಈಗ 8 7 6ಅಲ್ಲಿ ಸ್ಮಾಲ್ ಯಾವುದು, 6 ಹೌದಲ್ವಾ. 6/9 ಬರೆಯೋಣ. ಸೊ 7 8ಅಲ್ಲಿ ಕಂಪೇರ್ ಮಾಡಿದ್ರೆ 7 ಸ್ಮಾಲ್ ಆಗುತ್ತೆ. ನೆಕ್ಸ್ಟು 8/9 ಲಾಸ್ಟಿಗೆ ಬರೆಯೋಣ. ಸೊ ಈ ಥರ ನಾವೇನು ಮಾಡಬೇಕು, ಫ್ರ್ಯಾಕ್ಷನ್ಸನ್ನು ಸ್ಮಾಲರ್ ಟು ಗ್ರೇಟರ್ ನಂಬರ್ಗೆ ಏನು ಮಾಡಬೇಕು, ಅರೇಂಜ್ ಮಾಡಬೇಕು. ಓಕೆನಾ. ನೆಕ್ಸ್ಟು ಇದೇ ಥರ ರಿಮೈನಿಂಗ್ ಪ್ರಾಬ್ಲಮ್ಸ್ ಮಾಡಬೇಕು. ಓಕೆನಾ. ನೆಕ್ಸ್ಟು ಒನ್ ಮೋರ್ ಎಕ್ಸಾಂಪಲ್. ಎಫ್ ಪ್ರಾಬ್ಲಮ್. 10/15 12/15 11/15 14/15 13/15 ಹೌದಲ್ವಾ. ಸೊ ಫಸ್ಟ್ ಲೈಕ್ ಫ್ರ್ಯಾಕ್ಷನ್ಸ್ ಹೌದಲ್ಲ, ಕನ್ಫರ್ಮ್ ಮಾಡ್ಕೊಳ್ರಿ. ಸೊ ಆಲ್ ಆರ್ ಡಿನಾಮಿನೇಟರ್ಸ್ ಆಲ್ ಆರ್ ಈಕ್ವಲ್ ಹೌದಲ್ವಾ. ಸೊ ಲೈಕ್ ಫ್ರ್ಯಾಕ್ಷನ್ಸು ಈಗ ಅಸೆಂಡಿಂಗ್ ಆರ್ಡರಲ್ಲಿ ಬರೆಯೋಣ ಹೌದಲ್ವಾ. ಅಸೆಂಡಿಂಗ್ ಆರ್ಡರ್ ಮೀನ್ಸ್ ಸ್ಮಾಲರಿಂದ ಗ್ರೇಟರ್ ಫ್ರ್ಯಾಕ್ಷನ್ಗೆ ಅರೇಂಜ್ ಮಾಡೋಣ. ಸೊ ನ್ಯೂಮರೇಟರನ್ನು ಕಂಪೇರ್ ಮಾಡೋಣ. 10 12 11 14 13ಅಲ್ಲಿ ಸ್ಮಾಲರ್ ಯಾವುದು, 10 ಆಗುತ್ತೆ. ಸೊ 10/15 ಬರೆಯೋಣ. ಸೊ ಇದನ್ನು ಬಿಟ್ಟು ರಿಮೈನಿಂಗ್ ಫ್ರ್ಯಾಕ್ಷನ್ಸಲ್ಲಿ ಸ್ಮಾಲರ್ ಯಾವುದು, 11 ಆಗುತ್ತೆ. ಸೊ 11/15 ಬರೆಯೋಣ. ಸೊ ನೆಕ್ಸ್ಟ್ 11/15ನ ಇಗ್ನೋರ್ ಮಾಡಿದರೆ ರಿಮೈನಿಂಗ್ 12 14 13ಅಲ್ಲಿ ಸ್ಮಾಲರ್ 12
ಓಕೆ 12/15 ಹೌದಲ್ವಾ. ನೆಕ್ಸ್ಟು 14 ಆ್ಯಂಡ್ 13ಗೆ ಕಂಪೇರ್ ಮಾಡಿದ್ರೆ 13/15. ನೆಕ್ಸ್ಟು 14/15. ಸೊ ಲಾಸ್ಟ್ ಸ್ಟೆಪ್ ಏನಪ್ಪ ಅಂದರೆ ಅವ್ರು ಕೊಟ್ಟಿರೋ ಫ್ರ್ಯಾಕ್ಷನ್ಸು ನಾವು ಬರೆದಿರೋ ಆನ್ಸರಲ್ಲಿ ಟೋಟಲ್ ನಂಬರ್ ಆಫ್ ಫ್ರ್ಯಾಕ್ಷನ್ಸ್ ಈಕ್ವಲ್ ಇದೆಯೋ ಇಲ್ಲ ಅದನ್ನು ಕೌಂಟ್ ಮಾಡಬೇಕು. ದಟ್ ಈಸ್ ಇಂಪಾರ್ಟೆಂಟ್. ಸೊ ಒಂದು ಫ್ರ್ಯಾಕ್ಷನನ್ನು ಸ್ಕಿಪ್ ಮಾಡಿದ್ರಾಗ ರಾಂಗ್ ಆಗುತ್ತೆ ಹೌದಲ್ವಾ. ಸೊ ಮಾರ್ಕ್ಸು ಹೋಗುತ್ತೆ. 1 2 3 4 5 1 2 3 4 5 ಓಕೆನಾ. ನೆಕ್ಸ್ಟು 7th ಒನ್, ಅರೇಂಜ್ ದ ಫಾಲೋವಿಂಗ್ ಇನ್ ಡಿಸೆಂಡಿಂಗ್ ಆರ್ಡರ್. 7th ಏನು ಮಾಡಬೇಕು, ಇಲ್ಲಿ ಅರೇಂಜ್ ಮಾಡಬೇಕು ಫ್ರ್ಯಾಕ್ಷನ್ಸನ್ನು. ಯಾವ ಫಾರ್ಮಲ್ಲಿ ಅರೇಂಜ್ ಮಾಡಬೇಕು, ಡಿಸೆಂಡಿಂಗ್ ಆರ್ಡ್ರಲ್ಲಿ ಅರೇಂಜ್ ಮಾಡಬೇಕು ಹೌದಲ್ವಾ. 7th, ಅರೇಂಜ್ ದ ಫಾಲೋವಿಂಗ್ ಇನ್ ಡಿಸೆಂಡಿಂಗ್ ಆರ್ಡರ್. Arrange the following in descending order. ಹೌದಲ್ವಾ. ಸೊ ಫಸ್ಟ್ ಒನ್ ಡಿಸೆಂಡಿಂಗ್ ಆರ್ಡ್ರಲ್ಲಿ ಅರೇಂಜ್ ಮಾಡಬೇಕು. ಡಿಸೆಂಡಿಂಗ್ ಅಂದರೆ ಗ್ರೇಟರ್ ಟು ಸ್ಮಾಲರ್. ಸೊ 6/10, 1/10, 3/10, 5/10, 7/10 ಹೌದಲ್ವಾ. ಫಸ್ಟ್ ಕನ್ಫರ್ಮ್ ಮಾಡ್ಕೋಬೇಕು ಇವು ಲೈಕ್ ಫ್ರ್ಯಾಕ್ಷನ್ಸ್ ಹೌದು ಅಲ್ಲ ಅಂತೇಳಿ. ಸೊ ಡಿನಾಮಿನೇಟ್ರಲ್ಲಿ ಈಕ್ವಲ್ ಇದೆ ನಂಬರ್, ಸೇಮ್ ನಂಬರ್ ಇದೆ, ಆಲ್ ಆರ್ ಲೈಕ್ ಫ್ರ್ಯಾಕ್ಷನ್ಸ್. ಈಗೇನು ಮಾಡಬೇಕು, ಡಿಸೆಂಡಿಂಗ್ ಆರ್ಡರ್ಲಿ ಬರೀಬೇಕು ಹೌದಲ್ವಾ. ಡಿಸೆಂಡಿಂಗ್ ಆರ್ಡರ್ ಓಕೆನಾ. ಸೊ ಡಿಸೆಂಡಿಂಗ್ ಆರ್ಡರ್ ಅಂದರೆ ನ್ಯೂಮರೇಟರ್ ಕಂಪೇರ್ ಮಾಡೋಣ. ನ್ಯೂಮರೇಟ್ರಲ್ಲಿ ಯಾವುದು ಗ್ರೇಟರ್ ನಂಬರ್ ಇದೆ ಅದೇ ಗ್ರೇಟರ್ ಫ್ರ್ಯಾಕ್ಷನ್ ಆಗುತ್ತೆ. 6 1 3 5 7ಗೆ ಕಂಪೇರ್ ಮಾಡಿದ್ರೆ 7 ಗ್ರೇಟರ್ ಆಗುತ್ತೆ. ಸೊ 7/10 ಬರೆಯೋಣ. ಸೊ ನೆಕ್ಸ್ಟು 6 1 3 5ಗೆ ಕಂಪೇರ್ ಮಾಡಿದರೆ 6 ಗ್ರೇಟರ್ ಆಗುತ್ತೆ, 6/10 ಓಕೆನಾ. ಸೊ ಇದು ಬರೆದಾಯಿತು. ನೆಕ್ಸ್ಟ್ 1 3 5 ಇಷ್ಟನ್ನು ಕಂಪೇರ್ ಮಾಡಿದಾಗ 5 ಗ್ರೇಟರ್ ಆಗುತ್ತೆ, 5/10. ನೆಕ್ಸ್ಟು 3/10, ಲಾಸ್ಟ್ಲಿ 1/10 ಓಕೆನಾ. ಸೊ ಇಲ್ಲಿ ಡಿಸೆಂಡಿಂಗ್ ಆರ್ಡರ್ ಅಂದರೆ ಗ್ರೇಟರ್ ಫ್ರ್ಯಾಕ್ಷನಿಂದ ಸ್ಮಾಲರ್ ಫ್ರ್ಯಾಕ್ಷನ್ಗೆ ಅರೇಂಜ್ ಮಾಡಿದ್ದೀವಿ ನಾವು ಹೌದಲ್ವಾ. ಓಕೆನಾ. ನೆಕ್ಸ್ಟು ಡಿ ಪ್ರಾಬ್ಲಮ್. 18/19, 17/19, 9/19, 15/19, 16/19 ಹೌದಲ್ವಾ. ಓಕೆ. ನೆಕ್ಸ್ಟ್ ಏನು ಮಾಡೋಣ, ಕಂಪೇರ್ ಮಾಡೋಣ. ಸೊ ಯಾವ ಆರ್ಡ್ರಲ್ಲಿ ಬರಿಬೇಕು ನಾವು, ಡಿಸೆಂಡಿಂಗ್ ಆರ್ಡ್ರಲ್ಲಿ ಬರಿಬೇಕು. ಫಸ್ಟು ಗ್ರೇಟರ್ ನಂಬರನ್ನು ಬರಿಬೇಕು ಹೌದಲ್ವಾ. ಸೊ ಆಲ್ ಆರ್ ಲೈಕ್ ಫ್ರ್ಯಾಕ್ಷನ್ಸ್. ಸೊ ನ್ಯೂಮರೇಟರ್ ಕಂಪೇರ್ ಮಾಡೋಣ. 18 17 9 15 16ಅಲ್ಲಿ ಗ್ರೇಟರ್ 18 ಆಗುತ್ತೆ, 18/19. ನೆಕ್ಸ್ಟು ಲಿಟ್ಲಿ ಬಿಟ್ಟು ಸ್ಮಾಲರ್ ಯಾವುದು, 17/19. ನೆಕ್ಸ್ಟು 9 15 16ಅಲ್ಲಿ ಕಂಪೇರ್ ಮಾಡಿದಾಗ ಗ್ರೇಟರ್ ಯಾವುದು, 16/19. ನೆಕ್ಸ್ಟು 15/19, ಲಾಸ್ಟ್ಲಿ 9/19 ಬರಿಬೇಕು. ಸೊ ನಂಬರ್ ಆಫ್ ಫ್ರ್ಯಾಕ್ಷನ್ಸ್ ಕರೆಕ್ಟ್ ಇದೆಯಾ ಕೌಂಟ್ ಮಾಡೋಣ. 1 2 3 4 5 1 2 3 4 5. ಸೊ ನಂಬರ್ ಆಫ್ ಫ್ರ್ಯಾಕ್ಷನ್ಸ್ ಏನಿದೆ ಕರೆಕ್ಟ್ ಇದೆ. ಸೊ ಈ ಥರ ಏನು ಮಾಡಬೇಕು ನಾವು, ಸೊ ಫ್ರ್ಯಾಕ್ಷನ್ಸನ್ನು ಡಿಸೆಂಡಿಂಗ್ ಆರ್ಡ್ರಲ್ಲಿ ಅರೇಂಜ್ ಮಾಡಬೇಕು ಓಕೆನಾ. ಸೊ ಟುಡೇ ನಾವೇನು ಡಿಸ್ಕಸ್ ಮಾಡಿದ್ವಿ, ಸೊ ಲೈಕ್ ಆ್ಯಂಡ್ ಅನ್ಲೈಕ್ ಫ್ರ್ಯಾಕ್ಷನ್ಸನ್ನು ಕಂಪೇರ್ ಮಾಡಿದ್ವಿ. ಲೈಕ್ ಆ್ಯಂಡ್ ಅನ್ಲೈಕ್ ಫ್ರ್ಯಾಕ್ಷನ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸೊ ಮತ್ತು ಕಂಪ್ಯಾರಿಸನ್ ಆಫ್ ಲೈಕ್ ಫ್ರ್ಯಾಕ್ಷನ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ನೆಕ್ಸ್ಟ್ ಆರ್ಡರಿಂಗ್ ಆಫ್ ಲೈಕ್ ಫ್ರ್ಯಾಕ್ಷನ್ಸ್ ಡಿಸ್ಕಸ್ ಮಾಡಿ ನೆಕ್ಸ್ಟ್ ಎಕ್ಸಸೈಸ್ನ 6.2 ಪ್ರಾಬ್ಲಮ್ಸನ್ನು ಡಿಸ್ಕಸ್ ಮಾಡಿದ್ದೀವಿ. ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಲೈಕ್ ಫ್ರ್ಯಾಕ್ಷನ್ಸನ್ನು ಹೇಗೆ ಆ್ಯಡ್ ಮಾಡಬೇಕು ಹಾಗೆ ಲೈಕ್ ಫ್ರ್ಯಾಕ್ಷನ್ಸನ್ನು ಹೇಗೆ ಸಬ್ಟ್ರಾಕ್ಟ್ ಮಾಡಬೇಕು ಅನ್ನೋದನ್ನು ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.